ಕೊನೆಯದೊಂದು ಕತೆ ಹೇಳಿಬಿಡ್ತೀನಿ. ಯಾವತ್ತೂ ಒಂದು ಕತೆ ಹೇಳ್ತೀನಿ, ಕತೆ ಕೇಳ್ಕೊಂಡು ಹೋಗ್ರಿ. ಕತೆ ಕೇಳ್ರಿ. ಇಲ್ಲಿ ಒಂದು ಊರಾಗ ಒಬ್ಬರು ಸ್ವಾಮಿಗಳಿದ್ರು, ಭಾಳ ಚಲೋ ಸ್ವಾಮಿಗಳು, ಅದ್ಭುತ ಸ್ವಾಮಿಗಳು. ಆ ಸ್ವಾಮಿಗಳು ಏನು ಮಾಡಿದ್ರು, ಅವನ ಹತ್ರ ಒಬ್ಬ ಶಿಷ್ಯ ಇದ್ದ. ಆ ಶಿಷ್ಯನಿಗೇನು ಮಾಡಿದ್ರು ಸ್ವಾಮಿಗಳು, ಶಿಷ್ಯ ಭಾಳ ದಿವಸ ಸ್ವಾಮಿಗಳ ಜೊತೇಲಿ ಇದ್ದಾಗ ಸ್ವಾಮಿಗಳ ಜೊತೆಗೆ ಶಿಷ್ಯ ಅಂದ, ನಾನು ಎಷ್ಟು ದಿವಸ ನಿನ್ನ ಜೊತೇಲಿದ್ದೀನಿ, ನನಗೇನು ಕೊಟ್ಟಿ ಅಂದ. ಗುರುಗಳಿಗೆ ಸಿಟ್ಟು ಬಂದು, ಆ ಮೂಲೆಗೆ ಒಂದು ಕತ್ತೆ ಮರಿ ಐತಿ ತೊಗೊಂಡೋಗು ಅಂದ. ಯಾರು? ಗುರು. ಕತ್ತೆ ಮರಿ ತೊಗೊಂಡು ಹೊಂಟ. ಯಾರು? ಶಿಷ್ಯ. ಯಾವಾಗ ಕತ್ತೆ ಮರಿ ತೊಗೊಂಡು ಹೊಂಟ ಶಿಷ್ಯ, ಊರೂರು ತಿರುಗಾಡ್ಕೊಂಡು ಕತ್ತೆ ಮರಿ ತೆಗೆದುಕೊಂಡು ಹೋದ ಶಿಷ್ಯ ಇದ್ದಕ್ಕಿದ್ದಂಗೆ ಏನಾಯಿತು, ಮೂಢನಂಬಿಕೆ ಅಂದರೆ ಏನು ಅಂತ ಹೇಳೋದಕ್ಕೆ ಈ ಕತೆ ಹೇಳಿ ಮುಗಿಸ್ಬಿಡ್ತಾನೆ. ಆ ಕತ್ತೆ ಮರಿ ಏನಾಗೋಯ್ತು, ದಾರಿಲಿ ಹೋಗುವಾಗ ಸತ್ತೋಗಿಬಿಡ್ತು. ಸತ್ತೋಗಿದ ಕೂಡಲೇ ಏನಾಯಿತು, ಗುರು ಕೊಟ್ಟಿರೋ ಕತ್ತೆ ಮರಿ ಸತ್ತೋಯ್ತಲ್ಲ ಅಂಥೇಳಿ ಶಿಷ್ಯ ಏನು ಮಾಡ್ದ, ಗುಂಡಿ ತೋಡ್ಬಿಟ್ಟು ಆ ಕತ್ತೆಯನ್ನು ಮುಚ್ಚಿ ಒಂದಿಷ್ಟು ಕುಂಕುಮ ಹೂವು ಇದನ್ನೆಲ್ಲ ಹಾಕಿ ಆ ಗದ್ದಿಗೆ ಪಕ್ಕದಾಗ ಕುತ್ಕೊಂಡ. ಕಾವಿ ಬಟ್ಟೆ ಹಾಕ್ಕೊಂಡಿದ್ದ ಶಿಷ್ಯ ಕುತ್ಕೊಂಡಿದ್ದ ಕೂಡಲೇ ಬೆಳಿಗ್ಗೆ ಎದ್ದು ಜನ ಹೋಗೋರು ತೀರ್ಮಾನ ಮಾಡಿದ್ರು, ಕಾವಿ ಬಟ್ಟೆ ಹಾಕೊಂಡು ಕುಂತಾನ, ಎದುರಿಗೊಂದು ಗದ್ದಿಗೆ ಐತೆ ಅಂದರೆ ಏನೋ ಇರ್ಬೋದು ಅಂಥೇಳಿ ಹೋಗೋರು ಬರೋರು ರೊಕ್ಕ ಹಾಕಕ್ಕೆ ಶುರು ಮಾಡಿದ್ರು. ಇವ ಸುಮ್ಮನೆ ಕುಂತ್ಬಿಟ್ಟ. ಆಹಾ ಅಂದ. ಯಾರು? ಶಿಷ್ಯ. ಆಹಾ ಅಂದ. ರೊಕ್ಕ ಯಾವಾಗ ಹುಟ್ಟಿತು ಆರಾಮಾಗಿ ಕುತ್ಕೊಂಡ್ಬಿಟ್ಟ ಸ್ವಾಮಿ. ರೊಕ್ಕ ಉಡ್ತು ದೊಡ್ಡ ಜಾತ್ರೆನೇ ಆಯಿತು, ತೇರಾಯಿತು, ಬೆಳ್ಳಿ ತೇರಾಯಿತು, ಕಾರ್ ಬಂತು, ಪಲ್ಲಕ್ಕಿ ಬಂತು, ಎಲ್ಲ ಓಡಾಡಕ್ಕೆ ಶುರು ಮಾಡಿದ್ರು. ಓಡಾಡಕ್ಕೆ ಶುರು ಮಾಡಿದ್ಮೇಲೆ ಇದ್ರ ಸುದ್ದಿ ಗುರುಗಳಿಗೆ ಮುಡ್ತು. ಯಾರಿಗೆ? ಗುರುಗಳಿಗೆ. ಗುರುಗಳಿಗೆ ಮುಟ್ಟಿ ಗುರುಗಳ ಕಾರ್ ತೊಗೊಂಡು ಬಂದ್ರೆ ನನ್ನ ಎದುರಿಗೆ ಶಿಷ್ಯ ಬೆಳೆದಾನ ಅಂದ್ರೆ ಮಗ ಹೆಂಗೆ ಬೆಳೆದಾನ. ಬಂದರು ಗುರುಗಳು ಬಂದು ಕೇಳಿದ್ರು. ಬಂದು ಕೂಡಲೇ ಶಿಷ್ಯ ಸಾಷ್ಟಾಂಗ ಹಾಕದ. ಹಾಕಿ ಗುರುಗಳಿಗೆ ಕೇಳ್ದ, ಏನು ಗುರುಗಳೇ ಬಂದಿದ್ದೀರಿ? ಆನಂದವಾಗಿ ಬಂದಿದ್ದೀನಿ ಅಂದ. ಬಂದು ಕೂಡಲೇ ಏನು ಹಿಂಗೆಲ್ಲ ಬೆಳೆದು ಬಿಟ್ಟದಲ್ಲ, ಏನು ಕತೆ, ಏನು ತೇರು, ಏನು ಬಲ್ಲಕ್ಕಿ, ಏನು ಊಟ, ಏನು ನಡೆದದಲ್ಲೋ ತಮ್ಮ ಅಂದ. ಎಲ್ಲ ನಿಮ್ಮ ಕೃಪೆ ಅಂದ. ಏನೋದು ಅಂದ. ಏನಿಲ್ಲ, ನೀವು ಬರುವಾಗ ಒಂದು ಕತ್ತೆ ಮರಿ ಕೊಟ್ಟಿದ್ರಿ, ಅದು ದಾರಿಲಿ ಬರುವಾಗ ಸತ್ತು ಹೋಗ್ಬಿಡ್ತು, ಮಣ್ಣು ಮಾಡಿ ಕುಂತ್ಕೊಂಡೆ, ಇಷ್ಟು ನಡೆದದ್ದು ನೋಡ್ರಿ ಅಂದ. ಇಷ್ಟೇ ನಡೆದು, ಇನ್ನೇನು ಅಲ್ಲ. ಆವಾಗ ಅಂದವ ಗುರು ಅಂದ, ಈ ಮರಿ ಮ್ಯಾಗ ಇಷ್ಟು ನಡೆಸಿದೀಯ ಅಂದ್ರೆ ನನ್ನ ಮಠದ ಜಾತ್ರೆ ನಡೀತೈತಲ್ಲ, ಈ ಕತ್ತೆವ್ರು ಅವಂದು ಅಂದ ಆ ಮಗ. ಅವ ಹಿಂಗೆ ನಡೆದದ. ಗಮನ ಕೊಟ್ಕೊತ ಹೋಗ್ರಿ. ನಿಮ್ಮ ಕೈಯಾಗದ. ಮದುವೆ ಮಾಡಿಸಬಹುದಲ್ಲದೆ ಪುರುಷಾರ್ಥ ಕೊಡಲು ಸಾಧ್ಯವಿಲ್ಲ. ಮದುವೆ ಮಾಡಿಸಬಹುದಲ್ಲದೆ ಪುರುಷಾರ್ಥ ಕೊಡಲು ಸಾಧ್ಯವಿಲ್ಲ. ಹೇಳಬಹುದು, ತಿಳ್ಕೊಂಡು ನಡೆಯೋದು ನಿಮ್ಮ ಕೈಯಾಗದ.